ನಿಮಗೆ ಹೇಳಬೇಕು ಅಂತಂದ್ರೆ ಇದು ಶುರುವಾದದ್ದು ಮೇಕೆದಾಟು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಬೇರೆ ಇತ್ತು. ಮತ್ತೆ ಬಿಜೆಪಿ ಸರ್ಕಾರ 2014ರಲ್ಲಿ ಬಂತು ಕೇಂದ್ರದಲ್ಲಿ. ನಮ್ಮ ಕಾಲದಲ್ಲಿ ಏನೇನು ಮಾಡಿದ್ದೀವಿ ಅನ್ನೋದನ್ನ 10/9/2013 ನಮ್ಮ ಸರ್ಕಾರ ನಾವು ಬಂದದ್ದು ಮೇ ತಿಂಗಳು 13 ಮೇ 2013 ನಾವು ಅಧಿಕಾರಕ್ಕೆ ಬಂದದ್ದು. 10/9/2013 ನಾವು ಬಂದ ತಕ್ಷಣನೇ ಅಂದರೆ ಮೇನಲ್ಲಿ ಬಂದು ಇದು ಸೆಪ್ಟೆಂಬರ್ನಲ್ಲಿ ಮೀಟಿಂಗ್ ರಿಗಾರ್ಡಿಂಗ್ ಮೇಕೆದಾಟು ಅಂಡ್ ಶಿವನ ಸಮುದ್ರ ಪ್ರಾಜೆಕ್ಟ್ ಅಂಡರ್ ದಿ ಚೇರ್ಮನ್ಶಿಪ್ ಆಫ್ ಮಿನಿಸ್ಟರ್ WRD directions were issued to prepare the detailed project report of the project by taking exemption under KTPP Act. ಈ KTPP Act ನಲ್ಲಿ ಎಕ್ಸಂಪ್ಷನ್ ತಗೊಳ್ಳಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಅಲ್ಲಿ ನಾನೆಲ್ಲ ಚೇರ್ಮನ್, ಆಗ ಮಿನಿಸ್ಟರ್ ನೀರಾವರಿ ಮಂತ್ರಿ ಮಾಡಿದ್ದಾರೆ. ಅದಾದ್ಮೇಲೆ 5/11/2013 ಒಂದು ಪ್ರಪೋಸಲ್ ಆಗ್ತದೆ. ಯಾತಕ್ಕೆ ಕನ್ಸಲ್ಟೆನ್ಸಿ ಸರ್ವಿಸಸ್ ಅಂಡರ್ 4G ಎಕ್ಸಂಪ್ಷನ್ ವಾಸ್ ಸಬ್ಮಿಟೆಡ್ ಟು ಗೌರ್ಮೆಂಟ್ ಆಫ್ ಕರ್ನಾಟಕ ಫಾರ್ ಅಪ್ರೂವಲ್. ಅವರು ಆ ಡಿಪಾರ್ಟ್ಮೆಂಟಿಂದ, ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಗೌರ್ಮೆಂಟ್ಗೆ ಕಳಿಸ್ಕೊಡ್ತಾರೆ. 2014ಕ್ಕೆ 4ನೇ ತಿಂಗಳು ಡೈರೆಕ್ಷನ್ಸ್ ವರ್ ಇಶ್ಯೂಡ್ ಬೈ ದಿ ಗೌರ್ಮೆಂಟ್ ಟು ಕ್ಯಾರಿ ಔಟ್ ಟೆಂಡರ್ ಪ್ರಾಸೆಸ್ ಫಾರ್ ಅವೈಲಿಂಗ್ ಕನ್ಸಲ್ಟೆನ್ಸಿ ಸರ್ವಿಸಸ್. ಇದು ಮಾಡಿದ್ದೀವಿ. ನೀವೆಲ್ಲ ಸ್ವಲ್ಪ ಇದನ್ನ ಗಮನದಲ್ಲಿ ಇಟ್ಕೋಬೇಕು. 2013ರಲ್ಲಿ 11ನೇ ತಿಂಗಳು 2013ರಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಇದಕ್ಕೆ 4G ಎಕ್ಸಂಪ್ಷನ್ಗೆ ಅಪ್ರೂವಲ್ ಕಳಿಸಿದ್ದೀವಿ. ಮತ್ತೆ ಡೈರೆಕ್ಷನ್ಸ್ ಇಶ್ಯೂಡ್ ಬೈ ದಿ ಗೌರ್ಮೆಂಟ್ ಟು ಕ್ಯಾರಿ ಔಟ್ ಟೆಂಡರ್ ಪ್ರೊಸೆಸ್ ಅಂತ ಇದು 4ನೇ ತಿಂಗಳಲ್ಲಿ ಆಗಿದೆ 2014. ಹೆಂಗೆ ಇದು ಕಂಟಿನ್ಯೂಸ್ ಆಗಿ ನಾವು ಇದನ್ನ ಈ ಪ್ರಾಸೆಸ್ ಅನ್ನ ಮುಂದುವರಿಸಿಕೊಂಡು ಹೋಗಿದ್ದೀವಿ ಅನ್ನೋದಕ್ಕೆ. ಆಮೇಲೆ 25/10/2014ರಲ್ಲಿ ಗ್ಲೋಬಲ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ವಾಸ್ ಫ್ಲೋಟೆಡ್. ಯಾವಾಗ? 2025/10/2014. ಅಲ್ಲಿವರೆಗೆ ಮೇಕೆದಾಟು ಬಗ್ಗೆ ಏನೂ ಆಗಿರಲಿಲ್ಲ. ನಾವು ಬರೋವರೆಗೆ, ನಾವು ಬಂದ ಮೇಲೆ ಇದು ಇನಿಷಿಯೇಟ್ ಆಗಿ ಪ್ರಾಸೆಸ್ ಶುರುವಾಗಿರೋದು, ಪ್ರಪೋಸಲ್ ಎಲ್ಲ ಶುರುವಾಗಿರೋದು ಆಗ. 2025/10/2014ರಲ್ಲಿ ಗ್ಲೋಬಲ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ವಾಸ್ ಫ್ಲೋಟೆಡ್. ಆಮೇಲೆ 30/4/2014ರಲ್ಲಿ ಮೆಮೊರಾಂಡಮ್ ಆನ್ ಮೇಕೆದಾಟು ಪ್ರಾಜೆಕ್ಟ್ ವಾಸ್ ಸಬ್ಮಿಟೆಡ್ ಟು ಶ್ರೀ ನರೇಂದ್ರ ಮೋದಿ. ಒಂದು ಮೆಮೊರಾಂಡಮ್ ಕೊಡ್ತೀವಿ, ನಾನೇ ಹೋಗಿ ಕೊಡ್ತೀನಿ ನರೇಂದ್ರ ಮೋದಿ ಅವರಿಗೆ. ಎ ಮೆಮೊರಾಂಡಮ್ ಆನ್ ಮೇಕೆದಾಟು ಪ್ರಾಜೆಕ್ಟ್ ಸಬ್ಮಿಟೆಡ್ ಟು ಶ್ರೀ ನರೇಂದ್ರ ಮೋದಿ, ಆನರಬಲ್ ಪ್ರೈಮ್ ಮಿನಿಸ್ಟರ್, ಫ್ರಮ್ ಸಿ ಸಿದ್ದರಾಮಯ್ಯ, ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಇದನ್ನ ಮಾಡಿಕೊಡಿ ಅಂತೇಳಿ ಕೊಡ್ತೀವಿ. ಲಾಸ್ಟ್ ಡೇಟ್ ಫಾರ್ ಇಶ್ಯೂ ಆಫ್ ಬ್ಲಾಂಕ್ ಡಾಕ್ಯುಮೆಂಟ್ ವಿಚ್ ವಾಸ್ ಕ್ಲಿಯರ್ಡ್ ಆನ್ ERC ಡೇಟೆಡ್ 10/4/1955. ಆಗ ಇದೆಲ್ಲ ಕರೆದ ಮೇಲೆ, ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಇದೆಲ್ಲ ಕರೆದ ಮೇಲೆ, ಇದನ್ನ ಟೆಕ್ನಿಕಲ್ ಬಿಡ್ಸ್ ಫಾರ್ ಓಪನ್ಡ್. ಯಾವಾಗ ಅದಾದ್ದು? 17/8/2015ರಲ್ಲಿ. 2007 ಟೆಕ್ನಿಕಲ್ ಬಿಡ್ಸ್ ವರ್ ಪ್ಲೇಸ್ಡ್ ಬಿಫೋರ್ ದಿ ಟೆಂಡರ್ ಸ್ಕ್ರೂಟಿನಿ ಕಮಿಟಿ ಫಾರ್ ಕ್ಲಿಯರೆನ್ಸ್. ಇದು 6/10/2015ರಲ್ಲಿ. ಫೈನಾನ್ಷಿಯಲ್ ಬಿಡ್ಸ್ ವರ್ ಓಪನ್ಡ್. ಫೈನಾನ್ಷಿಯಲ್ ಬಿಡ್ಸ್ ಈಗ ಯಾವಾಗಲೂ ಟೆಕ್ನಿಕಲ್ ಬಿಡ್ಸ್ ಅಂತ ಇರ್ತದೆ. ಒಂದು ಪ್ರಾಜೆಕ್ಟ್ ಇದು ಮಾಡಬೇಕಾದ್ರೆ ಟೆಕ್ನಿಕಲ್ ಬಿಡ್ಸು, ಆಮೇಲೆ ಫೈನಾನ್ಷಿಯಲ್ ಬಿಡ್ಸು. ಟೆಕ್ನಿಕಲ್ ಬಿಡ್ಸ್ ಕ್ಲಿಯರ್ ಆದಮೇಲೆ ಫೈನಾನ್ಷಿಯಲ್ ಬಿಡ್ಸ್ ಕ್ಲಿಯರ್ ಆಗಬೇಕು. ಫೈನಾನ್ಷಿಯಲ್ ಬಿಡ್ ಕ್ಲಿಯರ್ ಆದಮೇಲೆ ಇದು ಟೆಂಡರ್ ಪ್ರಪೋಸ್ ಮಾಡ್ತೀವಿ. 8/10/2015 ಫೈನಾನ್ಷಿಯಲ್ ಬಿಡ್ಸ್ ವರ್ ಓಪನ್. 13/10/2015ಕ್ಕೆ ಫೈನಾನ್ಷಿಯಲ್ ಬಿಡ್ಸ್ ವರ್ ಪ್ಲೇಸ್ಡ್ ಬಿಫೋರ್ ದಿ ಟೆಂಡರ್ ಸ್ಕ್ರೂಟಿನಿ ಕಮಿಟಿ ಫಾರ್ ಕ್ಲಿಯರೆನ್ಸ್. Committee directed to conduct negotiations with the consultant as the price quoted or higher.
ಹೈಯರ್ ಪ್ರೈಸನ್ನು ಕೋಟ್ ಮಾಡಿಬಿಡ್ತಾರೆ. ಗ್ಲೋಬಲ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಕರೆದಿದ್ವಲ್ಲ, ಅದು ಕರೆದ್ಬಿಟ್ಟು ಅವ್ರ ಜೊತೆ ನೆಗೋಷಿಯೇಟ್ ಮಾಡಲಿಕ್ಕೆ ಅವ್ರ ಹತ್ರ ಆವತ್ತು ತೀರ್ಮಾನ ಮಾಡ್ತಾರೆ. ಕನ್ಸಲ್ಟೆಂಟ್ ಡಿಡ್ ನಾಟ್ ಅಗ್ರಿ ಟು ರಿಡ್ಯೂಸ್ ದಿ ಕೋಟೆಡ್ ಪ್ರೈಸ್. ಅವ್ರು ಕೋಟ್ ಮಾಡಿರೋ ಪ್ರೈಸ್ನ ಒಪ್ಕೊಳ್ಳೋಕೆ ತಯಾರಾಗಿಲ್ಲ. ದಿ ಪ್ರಪೋಸಲ್ ವಾಸ್ ರಿಜೆಕ್ಟೆಡ್ ಇನ್ ದಿ ಬೋರ್ಡ್ ಆಫ್ CNNR. ಕರ್ನಾಟಕ ನೀರಾವರಿ ನಿಗಮದಲ್ಲಿ ಈ ಪ್ರಪೋಸಲ್ಲು ಅವ್ರು ಕೊಟ್ಟಿದ್ದಂಥ ಪ್ರಪೋಸಲ್ನ ರಿಜೆಕ್ಟ್ ಮಾಡಿಬಿಡ್ತೀವಿ. ಮತ್ತೆ 28/12/2015 ಪ್ರಪೋಸಲ್ ಫಾರ್ ಅವೈಲಿಂಗ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಅಂಡರ್ 4G ಎಕ್ಸೆಂಪ್ಷನ್ ಆಫ್ KPTD ವರ್ಕ್ಸ್ ಅಗೈನ್ ಸಬ್ಮಿಟೆಡ್ ಟು. ಇದು ಒಂದು ಸಾರಿ ರಿಜೆಕ್ಟ್ ಆಗುತ್ತೆ, ಇನ್ನೊಂದು ಎರಡನೇ ಸಾರಿ ಕೊಡ್ತೀವಿ ಎಕ್ಸೆಂಪ್ಷನ್ಗೆ. 25/2/2016 4G exemption of KTP Act was accorded by PFD, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ. ಅವತ್ತು ಅಲ್ಲಪ್ಪ, ನಾನೇನು ಹೇಳ್ತೀನಿ ಅಂದರೆ, ಕಾರಜೋಳಿಗೆ ಈಸ್ ಎ ಮಿನಿಸ್ಟರ್ ಇನ್ ಚಾರ್ಜ್ ಆಫ್ ದಿ ವಾಟರ್ ರಿಸೋರ್ಸಸ್. ನಾವು ಒಂದು ಟೆಂಡರ್ ಪ್ರಾಸೆಸ್ ಮಾಡಬೇಕಾದ್ರೆ ಎತ್ತೀತು ಕೊಟಕ್ಕೆ ಕಟ್ಟು ಅಂತ ಹೇಳಕ್ಕಾಗಲ್ವಲ್ಲ. ಎತ್ತೀತು ಅಂತ ತಕ್ಷಣ ಕೊಟಕ್ಕೆ ಕಟ್ಟಕ್ಕಾಗುತ್ತಾ? ಈತರ ಆ ಕಾರಜೋಳಿಗೆ ಬುದ್ಧಿ ಇಲ್ಲ ಅಂತಂದ್ರೆ ನಾವೇನು ಹೇಳೋದು? ಇವೆಲ್ಲ ನಡೆದಿರ್ತಕ್ಕಂಥ ಘಟನೆಗಳು. ಸಿದ್ದರಾಮಯ್ಯ ಸರ್ಕಾರ ಸುಮ್ಮನೆ ಕೂತಿತ್ತು ಅಂತ ಅಲ್ಲ, ಇದು ಸುಮ್ಮನೆ ಕೂತಿರೋದಕ್ಕೆ ಇವೆಲ್ಲ ಮಾಡಿರೋದು. ಆಯ್ತಾ? ಸ್ವಲ್ಪ 4G ಎಕ್ಸೆಂಪ್ಷನ್ 16ನೇ ಇಸ್ವಿನಲ್ಲಿ ಫೆಬ್ರವರಿನಲ್ಲಿ ಸಿಗುತ್ತೆ, 25ನೇ ತಾರೀಕು. ಆಮೇಲೆ 4/6/2016ರಲ್ಲಿ DPR ಅಮೌಂಟಿಂಗ್ ಟು 5,912 ಕೋಟಿ ರೂಪಾಯಿಗೆ ಸಬ್ಮಿಟೆಡ್ ಟು ಗೌರ್ಮೆಂಟ್ ಫಾರ್ ಅಪ್ರೂವಲ್. 5,912 ಕೋಟಿ ರೂಪಾಯಿಗೆ 2016 ಜೂನ್ನಲ್ಲಿ 4/6/2016ರಲ್ಲಿ ಇಷ್ಟು ರೂಪಾಯಿಗೆ ಒಂದು DPR ಮಾಡಿ ಗೌರ್ಮೆಂಟ್ಗೆ ಅಪ್ರೂವಲ್ ಕಳಿಸ್ಕೊಡ್ತಾರೆ. 7/6/2017 ಅಲ್ಲ 13/3/2017 ಇನ್ ಪ್ರಿನ್ಸಿಪಲ್ ಕ್ಲಿಯರೆನ್ಸ್ ಆಫ್ ದಿ DPR ವಾಸ್ ಅಕಾರ್ಡೆಡ್ ಬೈ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ. ಕ್ಲಿಯರ್ ಮಾಡ್ತದೆ.